ನನ್ನ ಎಲ್ಲ ಮಕ್ಕಳಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತಾ, ನೀವು ಪೆನ್ನು ಮತ್ತು ನೋಟ್ ಪುಸ್ತಕವನ್ನು ಇಟ್ಕೊಂಡು ರೆಡಿಯಾಗಿದ್ದರೆ ನಾವು ಈ ಅವಧಿಯನ್ನು ಪ್ರಾರಂಭ ಮಾಡಿಬಿಡೋಣ ಮಕ್ಕಳೇ. ಈ ಅವಧಿನಲ್ಲಿ ನಾವು ಅದೇ ಪ್ರಾಣಿ ಸಾಮ್ರಾಜ್ಯಕ್ಕೆ ಸೇರಿರ್ತಕ್ಕಂಥ ಪ್ರೋಟೋಕಾರ್ಡೇಟಗಳನ್ನು, ಕಶೇರುಕಗಳನ್ನು, ಮೀನುಗಳನ್ನು, ಉಭಯವಾಸಿಗಳು, ಸರೀಸೃಪಗಳು, ಪಕ್ಷಿಗಳು ಮತ್ತು ಸ್ತನಿಗಳ ಬಗ್ಗೆ ತಿಳ್ಕೊಳ್ಳೋಣ. ಅಂತೆಯೇ ನಾಮಕರಣ ಅಂದರೆ ಏನು ಅಂತಕ್ಕಂಥ ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಳೋಣ ಮಕ್ಕಳ. ಪ್ರಪ್ರಥಮವಾಗಿ ನಾವು ಪ್ರೋಟೋಕಾರ್ಡೇಟಾ ವಂಶಕ್ಕೆ ಸೇರಿರ್ತಕ್ಕಂಥ ಜೀವಿಗಳ ಸಾಮಾನ್ಯವಾಗಿರ್ತಕ್ಕಂಥ ಲಕ್ಷಣಗಳನ್ನು ನೋಡಿದ್ರೆ, ಈ ವರ್ಗಕ್ಕೆ ಸೇರಿರ್ತಕ್ಕಂಥ ಪ್ರಾಣಿಗಳು ದ್ವಿಪಾರ್ಶ್ವ ಸಮಮಿತಿಯನ್ನು ಹೊಂದಿದ್ದಾವೆ. ಈ ಹಿಂದೆ ನೀವು ಆಗಲೇ ಅಧ್ಯಯನ ಮಾಡಿದ್ದೀರಾ. ದ್ವಿಪಾರ್ಶ್ವ ಸಮಮಿತಿ ಅಂತ ಅಂದರೆ ಜೀವಿಯ ದೇಹವನ್ನು ಯಾವುದೋ ಒಂದು ಸಮತಲದಲ್ಲಿ ನಾವು ಕಟ್ ಮಾಡಿದ್ರೆ ಎರಡು ಸಮವೋಳುಗಳಾಗಿ ವಿಭಜನೆ ಆಗ್ತಕ್ಕಂಥದ್ದು. ಆನಂತರ ಸಾಮಾನ್ಯವಾಗಿ ಈ ವರ್ಗಕ್ಕೆ ಸೇರಿರ್ತಕ್ಕಂಥ ಜೀವಿಗಳು ಸಮುದ್ರದಲ್ಲಿ ವಾಸ ಮಾಡ್ತಾ ಇರ್ತವೆ. ತದನಂತರ ಈ ವರ್ಗದ ಜೀವಿಗಳು ಮುಪ್ಪದರದ ಪ್ರಾಣಿಗಳಾಗಿದ್ದಾವೆ. ಮುಪ್ಪದರದ ಪ್ರಾಣಿಗಳು ಅಂದರೆ ನಿಮಗೆ ಗೊತ್ತಿದೆ, ಜೀವಿಯ ದೇಹ 3 ಪದರಗಳಿಂದ ಮಾಡಲ್ಪಟ್ಟಿದೆ. ಈ ಜೀವಿಗಳ ದೇಹದಲ್ಲಿ ನಿಜವಾದ ದೇಹಾಂತರಾವಕಾಶ ಇದೆ. ಬೆಲೆನೋಗ್ಲಾಸಸ್ ಅಂತಕ್ಕಂಥದ್ದು, ಅರ್ಡ್ಮೇನಿಯಾ ಅಂತಕ್ಕಂಥದ್ದು ಮತ್ತು ಆಂಪಿಯಾಕ್ಸಿಸ್ ಅಂತಕ್ಕಂಥದ್ದು ಈ ವರ್ಗಕ್ಕೆ ಸೇರಿರ್ತಕ್ಕಂಥ ಸಾಮಾನ್ಯವಾಗಿರ್ತಕ್ಕಂಥ ಉದಾಹರಣೆಗಳು ಆಗ್ತವೆ ಮಕ್ಕಳ. ಜೀವಿತದ ಆರಂಭದ ಹಂತದಲ್ಲಿ ಅಂದರೆ ಜೀವಿಗಳು ಲಾರ್ವಾ ಇರ್ತಕ್ಕಂಥ ಹಂತದಲ್ಲಿ ನೋಟೋಕಾರ್ಡನ್ನು ಹೊಂದಿರ್ತವೆ. ಈ ನೋಟೋಕಾರ್ಡ್ ಅಂತಕ್ಕಂಥದ್ದು ಜೀವಿಯ ಬೆನ್ನಿನ ಭಾಗದಲ್ಲಿರ್ತಕ್ಕಂಥ ನೀಳವಾದ ಒಂದು ಘನರಚನೆಯಾಗಿರುತ್ತೆ. ತದನಂತರ ನಾವು ಕಶೇರುಕಗಳ ಬಗ್ಗೆ ಅಧ್ಯಯನ ಮಾಡೋಣ. ಕಶೇರುಕಗಳ ಗುಂಪಿಗೆ ಸೇರಿರ್ತಕ್ಕಂಥ ಜೀವಿಗಳ ಸಾಮಾನ್ಯವಾಗಿರ್ತಕ್ಕಂಥ ಗುಣಲಕ್ಷಣಗಳು ಏನು ಅಂತಕ್ಕಂಥದ್ದನ್ನು ಅಧ್ಯಯನ ಮಾಡೋಣ. ಕಶೇರುಕಗಳು ಸಾಮಾನ್ಯವಾಗಿ ನೈಜವಾಗಿರ್ತಕ್ಕಂಥ ಕಶೇರು ಸ್ತಂಭವನ್ನು ಹೊಂದಿರತಕ್ಕಂಥ ಜೀವಿಗಳು. ಇಲ್ಲಿ ನಾವು ಈ ಹಿಂದೆ ಪ್ರೋಟೋಕಾರ್ಡೇಟಾ ಅಧ್ಯಯನ ಮಾಡಿದಾಗ ಅಲ್ಲಿ ಹೇಳಿದ್ವಿ ನೋಟೋಕಾರ್ಡ್ ಇದೆ ಅಂತಕ್ಕಂಥದ್ದು. ಈ ಭ್ರೂಣಾವಸ್ಥೆಯಲ್ಲಿರ್ತಕ್ಕಂಥ ನೋಟೋಕಾರ್ಡ್ ಅಂತಕ್ಕಂಥದ್ದು ಜೀವಿಗಳು ಪ್ರೌಢಾವಸ್ಥೆಗೆ ಬಂದಾಗ ಅದು ಕಶೇರು ಸ್ತಂಭ ಆಗಿ ಮಾರ್ಪಾಡಾಗತ್ತೆ. ತದನಂತರ ಮಕ್ಕಳ, ಈ ವರ್ಗದಲ್ಲಿ ಸೇರಿರ್ತಕ್ಕಂಥ ಜೀವಿಗಳಿದಾವಲ್ಲ, ಈ ಜೀವಿಗಳಲ್ಲಿ ಅಂತರಕಂಕಾಲಾವಸ್ಥೆ ಇದೆ. ಈ ಅಂತರಕಂಕಾಲಾವಸ್ಥೆ ಅಂತಕ್ಕಂಥದ್ದು ಅಸ್ಥಿ ಪಂಜರದಂತಹ ರಚನೆ ಅಂತ ಅರ್ಥ. ಈ ಅಂತರಕಂಕಾಲಾವಸ್ಥೆ ಜೀವಿಗಳ ಸರಾಗವಾಗಿರ್ತಕ್ಕಂಥ ಚಲನೆಗೆ ಸಹಾಯವನ್ನು ಮಾಡುತ್ತೆ. ಈ ಗುಂಪಿಗೆ ಸೇರಿರ್ತಕ್ಕಂಥ ಜೀವಿಗಳು ಕೂಡ ದ್ವಿಪಾರ್ಶ್ವ ಸಮಮಿತಿಯನ್ನು ಹೊಂದಿದ್ದಾವೆ. ಮುಂದಿನ ಲಕ್ಷಣವನ್ನು ನೋಡಿ, ಈ ಜೀವಿಗಳಲ್ಲಿ ಸಂಕೀರ್ಣವಾಗಿರ್ತಕ್ಕಂಥ ಅಂಗಾಂಶಗಳು ಮತ್ತು ಅಂಗಗಳಿದ್ದಾವೆ ಅಂತಕ್ಕಂಥದ್ದು. ಅಂಗಾಂಶಗಳು ನಿಮಗೆ ಗೊತ್ತಿದೆ, ಒಂದೇ ರೀತಿಯ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಕ್ಕಂಥ ಜೀವಕೋಶಗಳ ಸಮೂಹ, ಅದನ್ನು ಅಂಗಾಂಶಗಳು ಅಂತ ಕರಿತೀವಿ. ಆ ಅಂಗಾಂಶಗಳ ಸಮೂಹವನ್ನು ಅಂಗಗಳು ಅಂತ ಕರಿತೀವಿ. ಈ ಜೀವಿಗಳ ದೇಹದಲ್ಲಿ ಅಂಗಾಂಶಗಳು ಮತ್ತು ಅಂಗಗಳು ಇದ್ದಾವೆ. ಈ ವರ್ಗಕ್ಕೆ ಸೇರಿರ್ತಕ್ಕಂಥ ಜೀವಿಗಳು ಕೂಡ ಮುಪ್ಪದರದ ಪ್ರಾಣಿಗಳಾಗಿದ್ದಾವೆ. ಈ ಗುಂಪಿಗೆ ಸೇರಿರ್ತಕ್ಕಂಥ ಜೀವಿಗಳಿದಾವಲ್ಲ, ಈ ಜೀವಿಗಳ ದೇಹದಲ್ಲಿ ದೇಹಾಂತರಾವಕಾಶ ಇದೆ, ನಿಜವಾದ ದೇಹಾಂತರಾವಕಾಶ ಇದೆ. ಈ ನಿಜವಾಗಿರ್ತಕ್ಕಂಥ ದೇಹಾಂತರಾವಕಾಶ ಮೀಸೋಡರ್ಮಲ್ ಎಪಿಥೀಲಿಯಂ ಅಂತಕ್ಕಂಥ ಒಂದು ರಚನೆಯಿಂದ ಮಾಡಲ್ಪಟ್ಟಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು. ನಂತರ ಈ ವರ್ಗಕ್ಕೆ ಸೇರಿರ್ತಕ್ಕಂಥ ಕಶೇರುಕಗಳೇನಿದ್ದಾವೆ, ಇವುಗಳು ನೋಟೋಕಾರ್ಡನ್ನು ಹೊಂದಿದ್ದಾವೆ. ನೋಟೋಕಾರ್ಡ್ ಅಂತಕ್ಕಂಥದ್ದು ಜೀವಿಗಳ ದೇಹದ ಬೆನ್ನಿನ ಭಾಗದಲ್ಲಿರ್ತಕ್ಕಂಥ ಒಂದು ಘನರಚನೆ. ನೋಟೋಕಾರ್ಡ್ನ ಜೊತೆಗೆ ಬೆನ್ನಿನ ಭಾಗದಲ್ಲಿ ಟೊಳ್ಳಾಗಿರ್ತಕ್ಕಂಥ ಇನ್ನೊಂದು ರಚನೆ ಇದೆ, ಅದನ್ನು ನರಹುರಿ ಅಂತ ಕರಿತೀವಿ. ಇಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಲಕ್ಷಣ ನೀವು ಕಶೇರುಕಗಳಲ್ಲಿ ಏನಪ್ಪ ಅಂತಂದರೆ ನೋಟೋಕಾರ್ಡ್ ಮತ್ತು ನರಹುರಿ ಇರ್ತಕ್ಕಂಥದ್ದು. ನೋಟೋಕಾರ್ಡ್ ಅಂತಕ್ಕಂಥದ್ದು ಘನರಚನೆ ಆಗಿದೆ, ಬೆನ್ನಿನ ನರಹುರಿ ಅಂತಕ್ಕಂಥದ್ದು ಒಂದು ಟೊಳ್ಳಾಗಿರ್ತಕ್ಕಂಥ ರಚನೆ ಆಗಿದೆ. ಈ ಎರಡೂ ರಚನೆಗಳು ಜೀವಿಯ ದೇಹದ ಬೆನ್ನಿನ ಭಾಗದಲ್ಲಿ ಇದ್ದಾವೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೋಬೇಕು. ಈ ವರ್ಗಕ್ಕೆ ಸೇರಿರ್ತಕ್ಕಂಥ ಜೀವಿಗಳು ಕೂಡ ಮುಪ್ಪದರದ ಪ್ರಾಣಿಗಳು, ದೇಹಾಂತರಾವಕಾಶವನ್ನು ಹೊಂದಿದ್ದಾವೆ.
ಅದರ ಜೊತೆಗೆ ನೋಡಿ, ಕೊನೆಯದಾಗಿ ಇನ್ನೊಂದು ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ, ಒಂದು ಜೊತೆ ಕಿವಿರು ಕವಚಗಳನ್ನು ಹೊಂದಿದ್ದಾವೆ. ಇದು ಕಶೇರುಕಗಳ ಪ್ರಮುಖವಾಗಿರ್ತಕ್ಕಂಥ ಲಕ್ಷಣ, ಕಿವಿರು ಕವಚಗಳು. ಈ ಕಿವಿರು ಕವಚಗಳು ಅಂತಕ್ಕಂಥದ್ದು ಇಲ್ಲಿ ಗಂಟಲು ಏನಿದೆ, ಈ ಗಂಟಲಿನ ಭಾಗದಿಂದ ಈ ಕಿವಿಯ ಹಾಲೆ ಇದೆಯಲ್ಲ, ಅಲ್ಲಿಗೆ ರಂಧ್ರದ ಮುಖಾಂತರ ಸಂಪರ್ಕವನ್ನು ಹೊಂದಿರುತ್ತೆ. ಸಂಪರ್ಕ ಹೊಂದಿದ್ದು ಇದು ಜೀವಿಯ ದೇಹ ಸಮತೋಲನ ಸ್ಥಿತಿನಲ್ಲಿ ಇರೋದಕ್ಕೆ ಸಹಾಯವನ್ನು ಮಾಡ್ತಾ ಇದೆ. ಆನಂತರ ಈ ಕಶೇರುಕಗಳೇನಿದ್ದಾವೆ, ಈ ಕಶೇರುಕಗಳನ್ನು ನಾವು ಪ್ರಮುಖವಾಗಿ 5 ಗುಂಪುಗಳಾಗಿ ವರ್ಗೀಕರಣ ಮಾಡಿದ್ದೀವಿ. ಮೊದಲನೇದು ಮೀನುಗಳು. ಹಾಗಂದರೆ ಮೀನುಗಳ ಲಕ್ಷಣಗಳು ಏನು ಅಂತಕ್ಕಂಥದ್ದನ್ನು ನಾವು ಅಧ್ಯಯನ ಮಾಡಬೇಕು. ಈ ಮೀನುಗಳಿದಾವಲ್ಲ, ಇವು ಸಂಪೂರ್ಣವಾಗಿ ಜಲವಾಸಿಗಳಾಗಿರ್ತವೆ. ಹಂಗಂದ್ರೆ ಅರ್ಥ ನೀರಿನಲ್ಲೇ ವಾಸ ಮಾಡ್ತಾ ಇರ್ತಕ್ಕಂಥದ್ದು. ಜೀವಿಯ ದೇಹದ ಮೇಲೆ ಉರುಪುಗಳಿದ್ದಾವೆ, ಅಥವಾ ನೀವು ಅದನ್ನು ಫಲಕಗಳು ಅಂತ ಕರಿಬೋದು. ಉರುಪು ಅಥವಾ ಫಲಕಗಳಿಂದ ದೇಹ ಆವೃತವಾಗಿದೆ. ತದನಂತರ ಈ ಮೀನುಗಳು ಕಿವಿರಿನ ಸಹಾಯದಿಂದ ನೀರಿನಲ್ಲಿ ವಿಲೀನವಾಗಿರ್ತಕ್ಕಂಥ ಆಕ್ಸಿಜನ್ನನ್ನು ಉಸಿರಾಟ ಮಾಡ್ತವೆ. ಈ ಮೀನುಗಳಲ್ಲಿ ಉಸಿರಾಟದ ಅಂಗ ಏನಿದೆ ಅದು ಕಿವಿರಾಗಿರುತ್ತೆ. ಆ ಕಿವಿರುಗಳೇನಪ್ಪ ಅಂತಂದರೆ ನೀರಿನಲ್ಲಿ ವಿಲೀನವಾಗಿರ್ತಕ್ಕಂಥ ಆಮ್ಲಜನಕವನ್ನು ಮಾತ್ರ ಉಸಿರಾಟ ಮಾಡೋದಕ್ಕೆ ಸಾಧ್ಯ. ಹಾಗೆಂದರೆ ವಾತಾವರಣದಲ್ಲಿರ್ತಕ್ಕಂಥ ಆಮ್ಲಜನಕವನ್ನು ಕಿವಿರುಗಳು ಉಸಿರಾಟ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಿಮಗೆ ಪ್ರಶ್ನೆ ಕೇಳ್ತಾ ಇರ್ತಾರೆ ಪರೀಕ್ಷೆಗಳಲ್ಲಿ, ಏನಪ್ಪ ಅಂತಂದರೆ ಮೀನನ್ನು ನೀರಿನಿಂದ ಹೊರತೆಗೆದರೆ ಸಾಯುತ್ತದೆ ಯಾಕೆ ಅಂತ ಕೇಳ್ತಾರೆ. ಯಾಕೆ ಸಾಯಬೇಕು? ಮೀನಿನಲ್ಲಿ ಉಸಿರಾಟದ ಅಂಗ ಏನಿದೆ ಅದು ಕಿವಿರು, ಅದು ನೀರಿನಲ್ಲಿ ವಿಲೀನವಾಗಿರ್ತಕ್ಕಂಥ ಆಕ್ಸಿಜನನ್ನು ಮಾತ್ರ ಉಸಿರಾಟ ಮಾಡೋದಕ್ಕೆ ಸಾಧ್ಯ ಇದೆ. ವಾತಾವರಣದಲ್ಲಿರ್ತಕ್ಕಂಥ ಆಮ್ಲಜನಕವನ್ನು ಉಸಿರಾಟ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಾವು ಮೀನನ್ನು ನೀರಿನಿಂದ ಹೊರಗಡೆ ತೆಗೆದರೆ ಅದು ಸಾಯುತ್ತೆ ಅಂತಕ್ಕಂಥದ್ದು. ತದನಂತರ ಮೀನಿನ ಇನ್ನೊಂದು ಲಕ್ಷಣವನ್ನು ನೋಡೋಣ. ಈ ಮೀನಿನ ದೇಹ ಏನಿದೆ ಕದಿರಿನ ಆಕಾರದಲ್ಲಿದೆ. ಹಾಗಂದರೆ ಕದಿರಿನ ಆಕಾರ ಅಂದರೆ ಏನು ನೋಡಿ, ನೀವು ಇಲ್ಲೊಂದು ಚಿತ್ರ ನೋಡ್ತಾ ಇದ್ದೀರಾ, ಅಲ್ಲಿ ದೇಹ ನೋಡಿ ಮಧ್ಯಭಾಗ ಉಪ್ಕೊಂಡಿದೆ, 2 ತುದಿಗಳ ಭಾಗ ಚೂಪಿದೆ. ಆ ಥರ ಇರ್ತಕ್ಕಂಥ ರಚನೆಯನ್ನು ನಾವು ಕದಿರಿನಾಕಾರ ಅಂತ ಕರಿತೀವಿ. ಆನಂತರ ಮೀನುಗಳಲ್ಲಿ ಬಾಲ ಸ್ನಾಯುಗಳಿಂದ ಮಾಡಲ್ಪಟ್ಟಿದೆ, ಅದು ಚಲನೆಗೆ ಸಹಾಯವನ್ನು ಮಾಡುತ್ತೆ. ಈ ಗುಂಪಿಗೆ ಸೇರಿರ್ತಕ್ಕಂಥ ಜೀವಿಗಳು ಶೀತರಕ್ತ ಪ್ರಾಣಿಗಳಾಗಿರ್ತವೆ. ಹಾಗಾದರೆ ಶೀತರಕ್ತ ಪ್ರಾಣಿಗಳು ಅಂದರೆ ಏನು ನೋಡಿ, ಯಾವ ಜೀವಿಯ ದೇಹದ ಉಷ್ಣತೆ ವಾತಾವರಣದ ಉಷ್ಣತೆಗೆ ತಕ್ಕಂತೆ ಬದಲಾಗುತ್ತದೋ ಅಂಥ ಜೀವಿಗಳನ್ನ ನಾವು ಶೀತರಕ್ತ ಪ್ರಾಣಿಗಳು ಅಂತ ಕರಿತೀವಿ. ತುಂಬ ಸಾಮಾನ್ಯವಾಗಿರ್ತಕ್ಕಂಥ ಅರ್ಥ ಮಕ್ಕಳ. ಉದಾಹರಣೆಗೆ ವಾತಾವರಣದಲ್ಲಿ ಉಷ್ಣತೆ ಕಡಿಮೆ ಆಯಿತು ಅಂತಂದರೆ ಜೀವಿಗಳ ದೇಹದ ಉಷ್ಣತೆ ಕಡಿಮೆ ಆಗುತ್ತೆ. ವಾತಾವರಣದಲ್ಲಿ ಉಷ್ಣತೆ ಹೆಚ್ಚಾಯಿತು ಅಂತಂದರೆ ಜೀವಿಯ ದೇಹದ ಉಷ್ಣತೆ ಹೆಚ್ಚಾಗತ್ತೆ. ಇಂತಹ ಪ್ರಾಣಿಗಳನ್ನು ನಾವು ಶೀತರಕ್ತ ಪ್ರಾಣಿಗಳು. ನೋಡಿ, ಈಗ ಚಳಿಗಾಲ ಇದೆ ಅಂದ್ಕೊಳ್ಳೋಣ. ಚಳಿಗಾಲದಲ್ಲಿ ಚಳಿ ಆಗ್ತಾ ಇರುತ್ತೆ. ಅಂಥ ಟೈಮ್ನಲ್ಲಿ ಮೀನುಗಳಿಗೆ ನಾವು ಯಾರಾದರೂ ಸ್ವೆಟ್ರ್ ಹಾಕ್ತೀವಾ? ಇಲ್ಲ. ಯಾಕೆ ಅಂತಂದರೆ ವಾತಾವರಣದ ಉಷ್ಣತೆಗೆ ತಕ್ಕಂತೆ ತಮ್ಮ ದೇಹದ ಉಷ್ಣತೆಯನ್ನು ಬದಲಾವಣೆ ಮಾಡ್ಕೊಳ್ತಕ್ಕಂಥ ಜೀವಿಗಳನ್ನು ನಾವು ಶೀತರಕ್ತ ಪ್ರಾಣಿಗಳು ಅಂತ ಕರಿತೀವಿ. ಆನಂತರ ಮೀನಿನ ಹೃದಯದಲ್ಲಿ 2 ಕೋಣೆಗಳಿದ್ದಾವೆ. ಮೇಲ್ಗಡೆ ಇರ್ತಕ್ಕಂಥ ಕೋಣೆಯನ್ನು ಆರಿಕಲ್ ಅಂತ ಕರಿತೀವಿ, ಕೆಳಗಡೆ ಇರ್ತಕ್ಕಂಥ ಕೋಣೆಯನ್ನು ವೆಂಟ್ರಿಕಲ್ ಅಂತ ಕರಿತೀವಿ. ಆರಿಕಲ್ ಮತ್ತು ವೆಂಟ್ರಿಕಲ್ ಅಂತಕ್ಕಂಥ 2 ಕೋಣೆಗಳಿಂದ ಹೃದಯ ಮಾಡಲ್ಪಟ್ಟಿದೆ. ಅಂದರೆ ಅರ್ಥ ಏನಪ್ಪ ಅಂದರೆ ಆಮ್ಲಜನಕ ಸಹಿತ ರಕ್ತ ಮತ್ತು ಆಮ್ಲಜನಕ ರಹಿತ ರಕ್ತ. ಆಮ್ಲಜನಕ ಇರ್ತಕ್ಕಂಥ ರಕ್ತ ಮತ್ತು ಆಮ್ಲಜನಕ ಇಲ್ಲದೆ ಇರ್ತಕ್ಕಂಥ ರಕ್ತ, 2 ರಕ್ತಗಳು ಮೀನಿನ ದೇಹದಲ್ಲಿ ಬೇರೆ ಬೇರೆಯಾಗಿ ಪರಿಚಲನೆ ಆಗೋದಿಲ್ಲ. 2 ಮಿಶ್ರಣ ಆಗಿ ಪರಿಚಲನೆ ಆಗತ್ತೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಆನಂತರ ಈ ಮೀನುಗಳಿದಾವಲ್ಲ, ಈ ಮೀನುಗಳನ್ನು ನಾವು ಅಂಡಜಗಳು ಅಂತ ಕರಿತೀವಿ. ಹಾಗಾದರೆ ಅಂಡಜಗಳು ಅಂದರೆ ಏನು? ಉದಾಹರಣೆ ಕೊಡಿ ಅಂತ ಕೇಳ್ಬೋದು ನಿಮಗೆ. ಯಾವ ಜೀವಿಗಳು ಸಂತಾನೋತ್ಪತ್ತಿಯ ಸಮಯದಲ್ಲಿ ಮೊಟ್ಟೆಗಳನ್ನು ಇಡ್ತಾವೋ ಅಂತಹ ಜೀವಿಗಳನ್ನು ನಾವು
ಅಂಡಜಗಳು ಅಂತ ಕರಿತೀವಿ. ಮೀನು ಕೂಡ ಮೊಟ್ಟೆಯನ್ನು ಇಡ್ತದೆ, ಅದಕ್ಕೋಸ್ಕರ ಇವು ಅಂಡಜಗಳಾಗ್ತವೆ. ಮೀನಿನಲ್ಲಿರ್ತಕ್ಕಂಥ ಕಂಕಾಲಾವಸ್ಥೆಯ ಆಧಾರದ ಮೇಲೆ, ಕಂಕಾಲಾವಸ್ಥೆ ಈ ಪದ ನೀವು ಆಲ್ರೆಡಿ ಕೇಳಿದ್ದೀರಾ, ಒಂದು ಅಸ್ಥಿಪಂಜರದಂತಹ ರಚನೆ ಅಂತ ಅರ್ಥ ಅಷ್ಟೇ. ಕಂಕಾಲಾವಸ್ಥೆ ಅಂದರೆ ಅಸ್ಥಿಪಂಜರದಂತಹ ರಚನೆ. ಆ ಕಂಕಾಲಾವಸ್ಥೆಯ ಆಧಾರದ ಮೇಲೆ ಮೀನುಗಳನ್ನು ನಾವು ಎರಡು ರೀತಿ ವರ್ಗೀಕರಣವನ್ನು ಮಾಡಿದ್ದೀವಿ. ಒಂದು ಮೃದ್ವಸ್ಥಿ ಮೀನು ಅಂತಕ್ಕಂಥದ್ದು. ಹೆಂಗಂದರೆ ಮೃದ್ವಸ್ಥಿ ಮೀನುಗಳಲ್ಲಿ ಕಂಕಾಲಾವಸ್ಥೆ ಏನಿದೆ ಅದು ಮೃದ್ವಸ್ಥಿಯಿಂದ ಮಾಡಲ್ಪಟ್ಟಿರುತ್ತೆ. ಉದಾಹರಣೆಗೆ ಶಾರ್ಕ್ ಅಂತಕ್ಕಂಥ ಮೀನು ಮೃದ್ವಸ್ಥಿ ಮೀನಾಗತ್ತೆ. ಇನ್ನೊಂದು ಮೀನಿನ ಚಿತ್ರವನ್ನು ನೋಡ್ತಾ ಇದ್ದೀರಾ ನೀವು. ಇದು ನಾವು ಮೂಳೆ ಮೀನು. ಮೂಳೆ ಮೀನು ಅಂತ ಅಂದರೆ ಕಂಕಾಲಾವಸ್ಥೆ ಮೂಳೆಗಳಿಂದ ಮಾಡಲ್ಪಟ್ಟಿರ್ತಕ್ಕಂಥದ್ದು. ಮೂಳೆ ಮೀನಿಗೆ ಉದಾಹರಣೆ ರೋಹು ಮೀನು ಅಂತಕ್ಕಂಥದ್ದು. ತದನಂತರ ನಾವು ಉಭಯವಾಸಿ ವರ್ಗಕ್ಕೆ ಸೇರಿರ್ತಕ್ಕಂಥ ಜೀವಿಗಳ ಗುಣಲಕ್ಷಣಗಳನ್ನು ಅರ್ಥ ಮಾಡಿಕೊಳ್ಳೋಣ. ಯಾರನ್ನು ನಾವು ಉಭಯವಾಸಿಗಳು, ಉಭಯ ಎರಡು, ವಾಸಿಗಳು ವಾಸ ಮಾಡ್ತಾ ಇರ್ತಕ್ಕಂಥ, ಎರಡೂ ಕಡೆ ವಾಸ ಮಾಡ್ತಾ ಇರ್ತಕ್ಕಂಥ ಜೀವಿಗಳು ಅಂತ ಅರ್ಥ. ಅದಕ್ಕೆ ನಾವು ಉಭಯವಾಸಿಗಳ ಬಗ್ಗೆ ಮಾತಾಡಬೇಕಂತ ಅಂದರೆ ನೆಲ ಮತ್ತು ನೀರು ಎರಡೂ ಕಡೆ ವಾಸ ಮಾಡ್ತಾ ಇರ್ತಕ್ಕಂಥ ಜೀವಿಗಳು ಅಂತ ಅರ್ಥ ಆಗುತ್ತೆ. ಯಾಕಂದರೆ ಉಭಯವಾಸಿಗಳು ಅಂದರೆ ಏನು? ಯಾವ ಜೀವಿಗಳು ನೆಲ ಮತ್ತು ನೀರು ಎರಡೂ ಕಡೆ ವಾಸ ಮಾಡುತ್ತವೋ ಅಂತಹ ಜೀವಿಗಳನ್ನು ನಾವು ಉಭಯವಾಸಿಗಳು ಎಂದು ಕರೆಯುತ್ತೇವೆ. ಒಂದು ಪ್ರಮುಖವಾಗಿರ್ತಕ್ಕಂಥ ವಿಚಾರ ಮಕ್ಕಳ, ಏನಪ್ಪ ಅಂತಂದರೆ ಉಭಯವಾಸಿಗಳು ಅಂತ ಏನು ಕರಿತೀವಿ, ಇವು ನೆಲದ ಮೇಲೆ ವಾಸ ಮಾಡ್ತಾ ಇರ್ತವೆ. ಆದರೆ ಸಂತಾನೋತ್ಪತ್ತಿ ಮಾಡ್ಕೊಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನೀರಿನ ಮಾಧ್ಯಮ ಬೇಕಾಗತ್ತೆ. ಹಾಗಾಗಿ ಸಾಮಾನ್ಯವಾಗಿ ಭೂಚರಗಳೇ ಸಂತಾನೋತ್ಪತ್ತಿ ಸಂದರ್ಭದಲ್ಲಿ ನೀರು ಬೇಕಾಗತ್ತೆ, ನೀರಿನ ಮಾಧ್ಯಮ ಬೇಕಾಗತ್ತೆ. ಅದಕ್ಕೋಸ್ಕರ ನಾವು ಇಂತಹ ಜೀವಿಗಳನ್ನು ನೆಲ ಮತ್ತು ಭೂಮಿ ಎರಡೂ ಕಡೆ ವಾಸ ಮಾಡ್ತಾ ಇರತಕ್ಕಂಥ ಉಭಯವಾಸಿಗಳು ಅಂತ ಕರೆದ್ವಿ. ಈ ಉಭಯವಾಸಿಗಳಿದಾವಲ್ಲ, ಈ ಉಭಯವಾಸಿಗಳ ಚರ್ಮದಲ್ಲಿ ಉರುಪೆಗಳಿಲ್ಲ. ಅಂದರೆ ಅರ್ಥ ಏನು? ಈ ಹಿಂದೆ ಮೀನನ್ನು ಓದ್ದೋ ನಾವು, ಮೀನಿನ ಗುಣಲಕ್ಷಣಗಳನ್ನು ಓದ್ಕೊಂಡ್ವಿ. ಅಲ್ಲೇನು ಹೇಳ್ದೋ? ಚರ್ಮ ಉರುಪೆಗಳಿಂದ ಆವೃತವಾಗಿದೆ ಅಂತ ಹೇಳಿದ್ವಿ. ಆದರೆ ಇಲ್ಲಿ ಚರ್ಮದಲ್ಲಿ ಉರುಪೆಗಳಿಲ್ಲ, ಆದರೆ ಚರ್ಮದಲ್ಲಿ ಶ್ಲೇಷ್ಮ ಗ್ರಂಥಿಗಳಿದ್ದಾವೆ. ಈ ಶ್ಲೇಷ್ಮ ಗ್ರಂಥಿಗಳಿರೋದ್ರಿಂದಾನೇ ಕಪ್ಪೆಯ ಚರ್ಮವನ್ನು ಮುಟ್ಟಾಗ ಅಥವಾ ಉಭಯವಾಸಿಗಳ ಚರ್ಮವನ್ನು ಮುಟ್ಟಾಗ ಅವು ಒದ್ದೆ ಆಗಿರುತ್ತವೆ, ತೇವಾಂಶದಿಂದ ಕೂಡಿರ್ತವೆ ಅಂತಕ್ಕಂಥದ್ದು. ಹೃದಯದಲ್ಲಿ 3 ಕೋಣೆಗಳಿದ್ದಾವೆ. ನಿಮಗೆ ಚಿತ್ರ ಕಾಣಿಸ್ತಾ ಇದೆ. 3 ಕೋಣೆಗಳಿರ್ತಕ್ಕಂಥ ಹೃದಯ. ಮೇಲೆಗಡೆ ಇರ್ತಕ್ಕಂಥ 2 ಕೋಣೆಗಳು, ಅವರನ್ನ ಆರಿಕಲ್ಗಳು ಅಂತ ಕರೀತಾರೆ. ಕೆಳಗಡೆ ಇರ್ತಕ್ಕಂಥ 1 ಕೋಣೆ, ಅದನ್ನು ವೆಂಟ್ರಿಕಲ್ ಅಂತ ಕರಿತೀವಿ. ಅಂದರೆ ನೀವು ಈ ಚಿತ್ರವನ್ನು ನೋಡಿದ ತಕ್ಷಣ ನಿಮಗೆ ಏನು ಅರ್ಥ ಆಗತ್ತೆ? ಏನು ಅರ್ಥ ಆಗತ್ತಪ್ಪ ಅಂತಂದರೆ, ಈ ಉಭಯವಾಸಿಗಳ ಗುಂಪಿಗೆ ಸೇರಿರ್ತಕ್ಕಂಥ ಜೀವಿಗಳೇನಿದ್ದಾವೆ ಅಲ್ಲಿ ಹೃದಯದ ಮೇಲ್ಭಾಗದಲ್ಲಿ ಆಕ್ಸಿಜನ್ ಸಹಿತ ಮತ್ತು ಆಕ್ಸಿಜನ್ ರಹಿತ ರಕ್ತ ಬೇರೆ ಬೇರೆಯಾಗಿ ಪರಿಚಲನೆ ಆಗತ್ತೆ. ತದನಂತರ ಅದು ವೆಂಟ್ರಿಕಲ್ ಕೆಳಕೋಣೆಗೆ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ 2 ರಕ್ತಗಳು ಮಿಶ್ರಣ ಆಗ್ತವೆ. ಅಂದರೆ ಒಂದು ವಿಚಾರ ಇಲ್ಲಿ ಜ್ಞಾಪಕ ಇಟ್ಕೋಬೇಕು. ಮೀನಿಗೆ ಮತ್ತು ಉಭಯವಾಸಿಗಳಿಗೆ ಇರ್ತಕ್ಕಂಥ ವ್ಯತ್ಯಾಸ ನೋಡಿ. ಮೀನಲ್ಲಿ ಏನಾಗಿತ್ತು? 2 ಕೋಣೆಗಳನ್ನು ಹೊಂದಿರತಕ್ಕಂಥ ಹೃದಯ ಇತ್ತು. ಅಲ್ಲಿ ಆಕ್ಸಿಜನ್ ಸಹಿತ ರಕ್ತ ಮತ್ತು ಆಕ್ಸಿಜನ್ ರಹಿತ ರಕ್ತ 2 ರಕ್ತಗಳು ಮಿಶ್ರಣ ಆಗಿ ಪರಿಚಲನೆ ಆಗ್ತಾ ಇದ್ದು. ಆದರೆ ಇಲ್ಲಿ ಮೇಲ್ಗಡೆ ಇರ್ತಕ್ಕಂಥ ಕೋಣೆನಲ್ಲಿ ಸೆಪ್ರೇಟ್ ಆಗಿ ರಕ್ತ ಪರಿಚಲನೆ ಆಗತ್ತೆ. ಕೆಳಕೋಣೆಗೆ ಬರ್ತಾ ಇದ್ದಾಗ 2 ರಕ್ತಗಳು ಮಿಶ್ರಣ ಆಗ್ತವೆ. ಅಂದರೆ ವಿಕಾಸವನ್ನು ಇಲ್ಲಿ ಹೃದಯದಲ್ಲಿ ಸ್ವಲ್ಪ ಮಟ್ಟಿನ ವಿಕಾಸ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ಗಮನ ಹರಿಸಬೇಕು. ಹಾಗಂದರೆ ಈ ಉಭಯವಾಸಿಗಳಲ್ಲಿ ಉಸಿರಾಟದ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅಂತಕ್ಕಂಥದ್ದು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಮಕ್ಕಳ. ಇಲ್ಲಿ ಉಸಿರಾಟ ಮಾಡೋದಕ್ಕೆ ಕಿವಿರುಗಳಿದ್ದಾವೆ ಮತ್ತು ಶ್ವಾಸಕೋಶಗಳು ಇದ್ದಾವೆ. ಅಂದರೆ ಅರ್ಥ ಏನು? ಈಗಾಗಲೇ ನಿಮಗೆ ಗೊತ್ತಿದೆ, ಉಭಯವಾಸಿಗಳು ನೀರಿನಲ್ಲೂ ವಾಸ ಮಾಡ್ತವೆ ಮತ್ತು ಭೂಮಿ ಮೇಲೂ ವಾಸ ಮಾಡ್ತವೆ. ಅವು ನೀರಿನಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕಿವಿರುಗಳ ಮುಖಾಂತರ ಉಸಿರಾಟ ಕ್ರಿಯೆಯನ್ನು ಮಾಡಿದ್ರೆ,
ಅವು ಭೂಮಿ ಮೇಲಿರ್ತಕ್ಕಂಥ ಸಂದರ್ಭದಲ್ಲಿ ಶ್ವಾಸಕೋಶಗಳ ಮುಖಾಂತರ ಉಸಿರಾಟ ಕ್ರಿಯೆಯನ್ನು ನಡೆಸ್ತವೆ ಅಂತಕ್ಕಂಥದ್ದು ಗಮನಾರ್ಹವಾಗಿರ್ತಕ್ಕಂಥ ವಿಚಾರ. ನಂತರ ಈ ವರ್ಗಕ್ಕೆ ಸೇರಿರ್ತಕ್ಕಂಥ ಜೀವಿಗಳೇನಿದ್ದಾವೆ ಇವುಗಳನ್ನು ಕೂಡ ನಾವು ಅಂಡಜಗಳು ಅಂತ ಕರಿತೀವಿ. ನಾವು ಈ ಉಭಯವಾಸಿಗೆ ಸೇರಿರ್ತಕ್ಕಂಥ ಕೆಲವು ಉದಾಹರಣೆಗಳನ್ನು ನೋಡಬೇಕು. ಕಪ್ಪೆ ಅಂತಕ್ಕಂಥದ್ದು, ಟೋಡ್ ಅಂತಕ್ಕಂಥದ್ದು, ಮತ್ತು ಸ್ಯಾಲಮ್ಯಾಂಡ್ರ್ ಅಂತಕ್ಕಂಥದ್ದು, ಇನ್ನೂ ಅನೇಕ ಜೀವಿಗಳು ಈ ಉಭಯವಾಸಿ ವರ್ಗಕ್ಕೆ ಸೇರಿರ್ತಕ್ಕಂಥ ಜೀವಿಗಳು ಆಗಿದ್ದಾವೆ. ನೆಕ್ಸ್ಟ್ ನಾವು ಇನ್ನೊಂದು ವರ್ಗದ ಜೀವಿಗಳನ್ನು ನೋಡೋಣ. ಸರೀಸೃಪಗಳು ಅಂತಕ್ಕಂಥದ್ದು. ನೋಡಿ ಮಕ್ಕಳ, ಸರೀಸೃಪಗಳು ಅಂದರೆ ಅರ್ಥ ಏನು ಗೊತ್ತಾ? ಭೂಮಿಯ ಮೇಲೆ ತೆವಳುವ ಪ್ರಾಣಿಗಳು ಅಂತ ಅರ್ಥ ಅಷ್ಟೆ. ಹಾಗಂದರೆ ಈ ಜೀವಿಗಳ ಕೆಲವು ಗುಣಲಕ್ಷಣಗಳನ್ನು ನೋಡ್ಬಿಡೋಣ. ಈ ಜೀವಿಗಳು ಶೀತರಕ್ತ ಪ್ರಾಣಿಗಳು. ಇಲ್ಲಿ ಸರೀಸೃಪಗಳಲ್ಲಿ ನೋಡಿ, ಉರುಪೆಗಳಿಂದ ಕೂಡಿದ ಚರ್ಮವನ್ನು ಹೊಂದಿದ್ದಾವೆ. ನೋಡಿ, ಮೀನುಗಳಲ್ಲಿ ಉರುಪೆಗಳಿದ್ದೋ, ಆ ನಂತರ ಉಭಯವಾಸಿಗಳಲ್ಲಿ ಉರುಪೆಗಳಿಲ್ಲ, ಪುನಃ ಸರೀಸೃಪಗಳಲ್ಲಿ ಉರುಪೆಗಳಿದ್ದಾವೆ. ಸರೀಸೃಪಗಳಲ್ಲಿ ಉಸಿರಾಟ ಅಂತಕ್ಕಂಥದ್ದು ಶ್ವಾಸಕೋಶಗಳ ಮುಖಾಂತರ ಆಗತ್ತೆ. ಆನಂತರ ಹೃದಯದ ರಚನೆಗೆ ಬರೋಣ. ಈ ವರ್ಗಕ್ಕೆ ಸೇರಿರ್ತಕ್ಕಂಥ ಜೀವಿಗಳ ಹೃದಯ 3 ಕೋಣೆಗಳಿಂದ ಮಾಡಲ್ಪಟ್ಟಿದೆ. ಅನಂತರ ಈ ಮೊಸಳೆ ಅಂತಕ್ಕಂಥದ್ದು ಕೂಡ ಸರೀಸೃಪ ವರ್ಗಕ್ಕೆ ಸೇರಿರ್ತಕ್ಕಂಥ ಜೀವಿ ಮಕ್ಕಳ. ಸಾಮಾನ್ಯವಾಗಿ ಸರೀಸೃಪಗಳಲ್ಲಿ ಹೃದಯ 3 ಕೋಣೆಗಳಿಂದ ಮಾಡಲ್ಪಟ್ಟಿದೆ. ಆದರೆ ಮೊಸಳೆಗಳಲ್ಲಿ ಮಾತ್ರ ಹೃದಯ 4 ಕೋಣೆ ಇದ್ದಾವೆ. ಅಂದರೆ ಮೇಲ್ಗಡೆ 2 ಆರಿಕಲ್ಲು, ಕೆಳಗಿನ ಭಾಗದಲ್ಲಿ 2 ವೆಂಟ್ರಿಕಲ್ಸ್ ಇದ್ದಾವೆ. ಅಂದರೆ ನಾವು ಇಲ್ಲಿ ಏನು ಅರ್ಥ ಆಗಬೇಕಪ್ಪ ಅಂತ ಅಂದರೆ, ವಿಕಾಸ ಆಗ್ತಾ ಇದ್ದಂಗೆ ಜೀವಿಗಳ ದೇಹ ಸಾಧಾರಣದಿಂದ ಸಂಕೀರ್ಣದ ಕಡೆಗೆ ಮಾರ್ಪಾಡಾಗ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ತದನಂತರ ಈ ಜೀವಿಗಳು ಗಟ್ಟಿಯಾದ ಹೊದಿಕೆ ಇರ್ತಕ್ಕಂಥ ಮೊಟ್ಟೆಗಳನ್ನು ಇಡ್ತಾವೆ ಅಂತಕ್ಕಂಥದ್ದು. ಹಾವುಗಳು, ಹಲ್ಲಿಗಳು, ಮೊಸಳೆಗಳು ಮತ್ತು ಇನ್ನೂ ಮುಂತಾದ ಪ್ರಾಣಿಗಳು ಸಾಮಾನ್ಯವಾಗಿ ಈ ವರ್ಗಕ್ಕೆ ಸೇರಿರ್ತಕ್ಕಂಥ ಜೀವಿಗಳು ಆಗಿರ್ತವೆ. ಅನಂತರ ಸರೀಸೃಪಗಳ ಬಗ್ಗೆ ನಾವು ಇನ್ನೊಂದು ವಿಚಾರವನ್ನು ಮನದಟ್ಟು ಮಾಡ್ಕೋಬೇಕು ಮಕ್ಕಳ. ಅದೇನಪ್ಪ ಅಂತಂದರೆ, ಸರೀಸೃಪಗಳು ನಿಯಮಿತವಾಗಿ ಪೊರೆಯನ್ನು ಬಿಡ್ತಕ್ಕಂಥ ಜೀವಿಗಳು. ಹಾಗಾದರೆ ಸರೀಸೃಪಗಳಲ್ಲಿ ಯಾವ ರೀತಿ ಪೊರೆ ಬಿಡುತ್ತೆ ಅಂತಕ್ಕಂಥದ್ದನ್ನು ಒಂದು ಸಣ್ಣ ವಿಡಿಯೋ ಮುಖಾಂತರ ನೋಡ್ಕೊಂಡು ಬರೋಣವಾ? ಸರೀಸೃಪ ವರ್ಗಕ್ಕೆ ಸೇರಿದ ಹಾವು ಮತ್ತು ಹಲ್ಲಿಗಳಲ್ಲಿ ದೇಹದ ಹೊರಮೇಲ್ಮೈ ಎಪಿಡರ್ಮಿಸ್ನಿಂದ ಮಾಡಲ್ಪಟ್ಟಿದ್ದು, ಈ ಎಪಿಡರ್ಮಿಸ್ ಪದರವು ದೇಹದ ಬೆಳವಣಿಗೆಗೆ ಅವಕಾಶ ಮಾಡಿಕೊಡುವುದಿಲ್ಲ. ಆದ್ದರಿಂದ ಈ ವರ್ಗದ ಜೀವಿಗಳು ಎಪಿಡರ್ಮಿಸ್ ಪೊರೆಯನ್ನು ನಿಯಮಿತವಾಗಿ ಕಳಚುತ್ತವೆ. ಈ ಪ್ರಕ್ರಿಯೆಯನ್ನು ಪೊರೆ ಬಿಡುವುದು ಎಂದು ಕರೆಯುತ್ತಾರೆ. ವಿಡಿಯೋ ನೋಡಿದ್ರಿ ಅಲ್ವಾ? ವಿಡಿಯೋ ನೋಡಿದ್ಮೇಲೆ ನಾವು ನಂತರ ಪಕ್ಷಿ ವರ್ಗಕ್ಕೆ ಸೇರಿರ್ತಕ್ಕಂಥ ಜೀವಿಗಳ ಸಾಮಾನ್ಯವಾಗಿರ್ತಕ್ಕಂಥ ಗುಣಲಕ್ಷಣಗಳನ್ನು ನೋಡೋಣ. ಪಕ್ಷಿಗಳು ಸಾಮಾನ್ಯವಾಗಿ ಬಿಸಿ ರಕ್ತ ಪ್ರಾಣಿಗಳು. ಅಂದರೆ ಯಾವ ಜೀವಿಗಳ ದೇಹದ ಉಷ್ಣತೆ ವಾತಾವರಣದ ಉಷ್ಣತೆಗೆ ತಕ್ಕಂತೆ ಬದಲಾಗುವುದಿಲ್ಲವೋ ಅಂತಹ ಜೀವಿಗಳನ್ನು ನಾವು ಬಿಸಿ ರಕ್ತ ಪ್ರಾಣಿಗಳು ಅಂತ ಕರಿತೀವಿ. ದೇಹದ ಉಷ್ಣತೆ ನಿಖರವಾಗಿರುತ್ತೆ, ಯಾವುದೇ ಕಾರಣಕ್ಕೂ ಬದಲಾವಣೆ ಆಗಲ್ಲ. ಅಂತಹ ಜೀವಿಗಳನ್ನು ಬಿಸಿ ರಕ್ತ ಪ್ರಾಣಿಗಳು ಅಂತ ಕರಿತೀವಿ. ಈ ವರ್ಗಕ್ಕೆ ಸೇರಿರ್ತಕ್ಕಂಥ ಜೀವಿಗಳ ಹೃದಯದಲ್ಲಿ 4 ಕೋಣೆಗಳಿದ್ದಾವೆ. ಮೇಲ್ಗಡೆ ಇರ್ತಕ್ಕಂಥ 2 ಕೋಣೆಗಳನ್ನು ಆರಿಕಲ್ಗಳು ಅಂತ ಕರಿತೀವಿ. ಕೆಳಗಡೆ ಇರ್ತಕ್ಕಂಥ ಕೋಣೆಗಳನ್ನು ವೆಂಟ್ರಿಕಲ್ಸ್ ಅಂತ ಕರೀತಾರೆ. ಈ ಗುಂಪಿನ ಜೀವಿಗಳು ಕೂಡ ಅಂಡಜಗಳೇ. ಮುಂದುವರಿದು ಪಕ್ಷಿಗಳಲ್ಲಿ ದೇಹ ಗರಿಗಳಿಂದ ಆವೃತವಾಗಿದೆ. ಗರಿಗಳು ಆಕರ್ಷಣೀಯವಾಗಿರ್ತಕ್ಕಂಥ ಬಣ್ಣಗಳನ್ನು ಹೊಂದಿದ್ದು ಅನ್ಯ ಲಿಂಗದ ಪಕ್ಷಿಗಳನ್ನು ಆಕರ್ಷಣೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಆನಂತರ ಮುಂಗಾಲುಗಳು ರೆಕ್ಕೆಗಳಾಗಿ ಮಾರ್ಪಾಟಾಗಿರೋದ್ರಿಂದ ಹಾರಾಟ ಮಾಡೋದಕ್ಕೆ ಸಹಾಯ ಆಗುತ್ತೆ. ಹಲ್ಲುಗಳು ಕೊಕ್ಕಾಗಿ ಮಾರ್ಪಾಡಾಗಿದ್ದಾವೆ. ಆನಂತರ ಮೂಳೆನಲ್ಲಿ ಸಣ್ಣ ಸಣ್ಣ ರಂಧ್ರಗಳಿದ್ದಾವೆ.
ಆ ರಂಧ್ರಗಳಲ್ಲಿ ಗಾಳಿ ತುಂಬಿರೋದ್ರಿಂದ ಪಕ್ಷಿಗಳ ದೇಹದ ತೂಕ ಕಡಿಮೆಯಾಗಿ ಪಕ್ಷಿಗಳು ಹಾರಾಟ ಮಾಡೋದಕ್ಕೆ ಸಹಾಯ ಆಗುತ್ತೆ. ನೋಡಿ ಮಕ್ಕಳ, ಮುಂಗಾಲುಗಳು ರೆಕ್ಕೆಗಳಾಗಿ ಮಾರ್ಪಾಡಾಗಿರ್ತಕ್ಕಂಥದ್ದು, ಹಲ್ಲುಗಳು ಕೊಕ್ಕಾಗಿ ಮಾರ್ಪಾಡಾಗಿರ್ತಕ್ಕಂಥದ್ದು, ಗಾಳಿ ತುಂಬಿರ್ತಕ್ಕಂಥ ಮೂಳೆಗಳು, ಇವೆಲ್ಲ ಪಕ್ಷಿಗಳಲ್ಲಿ ಹಾರಾಟ ಮಾಡೋದಕ್ಕೆ ಸಹಾಯ ಆಗಿರ್ತಕ್ಕಂಥ ರಚನೆಗಳು. ಹಾಗಂದರೆ ಈ ಪಕ್ಷಿಗಳಲ್ಲಿ ಉಸಿರಾಟ ಪ್ರಕ್ರಿಯೆ ಹೇಗೆ ನಡೆಯುತ್ತೆ? ಶ್ವಾಸಕೋಶದ ಮುಖಾಂತರ ನಡೆಯುತ್ತೆ. ಸ್ತನಿಗಳ ಬಗ್ಗೆ ಅಧ್ಯಯನ ಮಾಡೋಣ ಮಕ್ಕಳ. ಈ ಗುಂಪಿಗೆ ಸೇರಿರ್ತಕ್ಕಂಥ ಹೆಣ್ಣು ಜೀವಿಗಳು ಮರಿಗಳಿಗೆ ಹಾಲನ್ನು ಉಣಿಸಲು ಸ್ತನ್ಯ ಗ್ರಂಥಿಗಳನ್ನು ಹೊಂದಿದ್ದಾವೆ. ಅದಕ್ಕೋಸ್ಕರನೇ ಈ ಜೀವಿಗಳನ್ನು ನಾವು ಸ್ತನಿಗಳು ಅಂತ ಕರಿತೀವಿ. ಈ ಗುಂಪಿನ ಜೀವಿಗಳು ಬಿಸಿರಕ್ತ ಪ್ರಾಣಿಗಳಾಗಿದ್ದಾವೆ. ಈ ವರ್ಗಕ್ಕೆ ಸೇರಿರ್ತಕ್ಕಂಥ ಜೀವಿಗಳ ಹೃದಯದಲ್ಲಿ 4 ಕೋಣೆಗಳಿದ್ದಾವೆ. ಚರ್ಮದಲ್ಲಿ ರೋಮಗಳಿವೆ, ಬೆವರು ಗ್ರಂಥಿಗಳಿದ್ದಾವೆ ಮತ್ತು ತೈಲ ಗ್ರಂಥಿಗಳಿದ್ದಾವೆ. ಅದಾದಮೇಲೆ ಈ ಗುಂಪಿನ ಜೀವಿಗಳು ಮರಿಗಳಿಗೆ ಜನ್ಮವನ್ನು ನೀಡ್ತಾವೆ. ನೋಡಿ, ಈ ತನಕ ನಾವು ಓದಿದ್ದು ಮೊಟ್ಟೆಗಳನ್ನು ನೀಡ್ತಾ ಇದ್ದೋ, ಆದರೆ ಈ ಗುಂಪಿನ ಜೀವಿಗಳು ಮರಿಗಳಿಗೆ ಜನ್ಮವನ್ನು ನೀಡ್ತಾ ಇದ್ದಾವೆ. ಮನುಷ್ಯ, ಬಾವುಲಿ, ಕಾಂಗರೋ, ಎಕಿಡ್ನ, ಪ್ಲಾಟಿಪಸ್ ಈ ಗುಂಪಿಗೆ ಸೇರಿರ್ತಕ್ಕಂಥ ಅನೇಕ ಉದಾಹರಣೆಗಳು. ಅಲ್ಲಿ 2 ಪ್ರಾಣಿಗಳ ಹೆಸರು ಬರೆದಿದ್ದೀನಿ, ಎಕಿಡ್ನ ಅಂತಕ್ಕಂಥದ್ದು ಮತ್ತು ಪ್ಲಾಟಿಪಸ್ ಅಂತಕ್ಕಂಥದ್ದು. ಈ ಎಕಿಡ್ನ ಮತ್ತು ಪ್ಲಾಟಿಪಸ್ ಮೊಟ್ಟೆಗಳನ್ನು ಇಡ್ತಾ ಇರ್ತಕ್ಕಂಥ ಸ್ತನಿಗಳು, ನೀವು ಜ್ಞಾಪಕದಲ್ಲಿ ಇಟ್ಕೋಬೇಕು. ನಂತರ ನಾವು ಈ ನಾಮಕರಣ ಮತ್ತು ದ್ವಿನಾಮಕರಣದ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡಬೇಕಾಗತ್ತೆ. ಕರೋಲಸ್ ಲಿನಿಯಸ್ ಅಂತಕ್ಕಂಥ ಸ್ವೀಡನ್ ದೇಶಕ್ಕೆ ಸೇರಿರ್ತಕ್ಕಂಥ ಒಬ್ಬ ವೈದ್ಯ 18ನೇ ಶತಮಾನದಲ್ಲಿ ಒಂದು ಪುಸ್ತಕವನ್ನು ಬರೀತಾರೆ. ಆ ಪುಸ್ತಕದ ಹೆಸರು ಸಿಸ್ಟಮ್ ನ್ಯಾಚುರೇ ಅಂತಕ್ಕಂಥದ್ದು. ಈ ಸಿಸ್ಟಮ್ ನ್ಯಾಚುರೇ ಅಂತಕ್ಕಂಥ ಪುಸ್ತಕದಲ್ಲಿ ಅವರು ದ್ವಿನಾಮಕರಣ ಮತ್ತು ವರ್ಗೀಕರಣದ ಪ್ರಸ್ತಾಪವನ್ನು ಮೊಟ್ಟಮೊದಲ ಬಾರಿಗೆ ಮಾಡ್ತಾರೆ ಮಕ್ಕಳ. ಅದಕ್ಕೋಸ್ಕರ ಕರೋಲಸ್ ಲಿನಿಯಸ್ ಅವರನ್ನು ನಾವು ವರ್ಗೀಕರಣದ ಪಿತಾಮಹ ಅಂತ ಕೂಡ ಕರಿತೀವಿ. ಹಾಗಂದರೆ ನಾಮಕರಣ ಅಂದರೆ ಏನು? ಜೀವಿಗಳನ್ನು ಕ್ರಮಬದ್ಧವಾಗಿ ಹೆಸರಿಸುವ ಕ್ರಮವನ್ನು ನಾಮಕರಣ ಅಂತ ಕರಿತೀವಿ. ಹಾಗಂದರೆ ದ್ವಿನಾಮಕರಣ ಅಂದರೆ ಏನು? ತುಂಬ ಸುಲಭ. ಸಜೀವಿಗಳನ್ನು ವೈಜ್ಞಾನಿಕವಾಗಿ ಹೆಸರಿಸುವ ಪದ್ಧತಿ. ಈ ಜೀವಿಗಳ ವೈಜ್ಞಾನಿಕ ಹೆಸರು ಒಂದು ಜಾತಿ ಮತ್ತು ಪ್ರಭೇದ 2 ಹೆಸರುಗಳನ್ನು ಒಳಗೊಂಡಿದೆ. ನೋಡಿ, ನಾವು ಜೀವಿಗಳ ಹೆಸರುಗಳನ್ನು ಬರಿತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಜಾತಿ ಹೆಸರು ಮತ್ತು ಪ್ರಭೇದದ ಹೆಸರು ಎರಡನ್ನು ಒಟ್ಟಿಗೆ ಸೇರಿಸಿ ಬರೆದ್ರೆ ಅದನ್ನು ನಾವು ಜೀವಿಯ ವೈಜ್ಞಾನಿಕ ಹೆಸರು ಅಂತ ಕರಿತೀವಿ. ಇಲ್ಲಿ ನಾನು ನಿಮಗೆ ಮಾನವನ ವೈಜ್ಞಾನಿಕ ಹೆಸರು ಬಗ್ಗೆ ಬರೆದಿದ್ದೀನಿ, ಹೋಮೋ ಸೇಪಿಯನ್ ಅಂತಕ್ಕಂಥದ್ದು. ನೋಡಿ, ಇಲ್ಲಿ ಹೋಮೋ ಅಂತಕ್ಕಂಥದ್ದು ಜೀವಿಯ ಜಾತಿ, ಸೇಪಿಯನ್ ಅಂತಕ್ಕಂಥದ್ದು ಪ್ರಭೇದ. ಆ ಎರಡನ್ನು ಒಟ್ಟಿಗೆ ಸೇರಿಸಿದ್ರೆ ಮಾನವನ ವೈಜ್ಞಾನಿಕ ಹೆಸರು ಹೋಮೋ ಸೇಪಿಯನ್ಸ್ ಅಂತ ಆಗುತ್ತೆ. ದ್ವಿನಾಮಕರಣ ಯಾಕೆ ನಮ್ಗೆ ಅವಶ್ಯಕತೆ ಇದೆ? ನೋಡಿ ಮಕ್ಕಳ, ಪ್ರಪಂಚದಲ್ಲಿ ಬೇರೆ ಬೇರೆ ಭಾಷೆಗಳನ್ನು ಆಡ್ತಕ್ಕಂಥ ಜನಗಳಿದ್ದಾರೆ. ಅಂದರೆ ಬೇರೆ ಬೇರೆ ಜನರು ಒಂದೇ ಜೀವಿಯನ್ನು ಬೇರೆ ಬೇರೆ ಹೆಸರಿನಿಂದ ಕರೆದುಬಿಡ್ಬೋದು. ಇಲ್ಲಾಂತಂದರೆ ಬೇರೆ ಬೇರೆ ಜೀವಿಗಳನ್ನು ಒಂದೇ ಹೆಸರಿನಿಂದ ಕರೆಯೋದಕ್ಕೂ ಕೂಡ ಸಾಧ್ಯತೆಗಳುಂಟು. ಹಂಗಾಗಿ ವಿಶ್ವದಾದ್ಯಂತ ಬೇರೆ ಬೇರೆ ಭಾಷೆಗಳನ್ನು ಆಡ್ತಾ ಇರ್ತಕ್ಕಂಥ ಎಲ್ಲ ಜನರಿಗೆ ಸಜೀವಿಗಳ ಹೆಸರನ್ನು ಅನನ್ಯವಾಗಿಸೋದಕ್ಕೋಸ್ಕರ ನಾವು ದ್ವಿನಾಮಕರಣ ಪದ್ಧತಿಯನ್ನು ಬಳಸಬೇಕು. ಈ ಜೀವಿಯ ವೈಜ್ಞಾನಿಕ ಹೆಸರುಗಳನ್ನು ಬರೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಕೆಲವು ಸಂಪ್ರದಾಯಗಳನ್ನು ಅಳವಡಿಸ್ಕೋಬೇಕಾಗತ್ತೆ. ಹಾಗಂದರೆ ಆ ಸಂಪ್ರದಾಯಗಳು ಯಾವುವು ಅಂತಕ್ಕಂಥದ್ದು. ಮೊದಲಿಗೆ ಈ ಜೀವಿಗಳ ವೈಜ್ಞಾನಿಕ ಹೆಸರು ಲ್ಯಾಟಿನ್ ಭಾಷೆಯಿಂದ ಬಂದಿರಬೇಕು. ನೋಡಿ, ಈ ಜಾತಿಯ ಹೆಸರನ್ನು ಬರೀಬೇಕಂದ್ರೆ ಇವಾಗ ನಾನು ನಿಮಗೆ ಮ್ಯಾಂಜಿಫೆರಾ ಇಂಡಿಕಾ, ಇದು ಮಾವಿನ ಮರ ಇದೆಯಲ್ಲ, ಆ ಮಾವಿನ ಮರದ ವೈಜ್ಞಾನಿಕ ಹೆಸರು ಮ್ಯಾಂಜಿಫೆರಾ ಇಂಡಿಕಾ. ಅಲ್ಲಿ ಮ್ಯಾಂಜಿಫೆರಾ ಅಂತಕ್ಕಂಥದ್ದು ಜಾತಿ ಆಗುತ್ತೆ, ಇಂಡಿಕಾ ಅಂತಕ್ಕಂಥದ್ದು ಪ್ರಭೇದ ಆಗುತ್ತೆ.
ನೋಡಿ, ಜಾತಿ ಹೆಸರನ್ನು ಪ್ರಾರಂಭ ಮಾಡ್ತಾ ಇರಬೇಕಂದ್ರೆ ಇಂಗ್ಲೀಷ್ನ ದೊಡ್ಡ ಅಕ್ಷರದಿಂದ, ಅಂದರೆ ಕ್ಯಾಪಿಟಲ್ ಲೆಟ್ರಿಂದ ಪ್ರಾರಂಭ ಮಾಡಬೇಕು. ಅದಕ್ಕೆ ಎಮ್ ಅಂತಕ್ಕಂಥದ್ದನ್ನ ನಾವು ಇಂಗ್ಲೀಷ್ ಭಾಷೆಯ ದೊಡ್ಡ ಅಕ್ಷರದಿಂದ, ಎಮ್ ಕ್ಯಾಪಿಟಲ್ ಲೆಟ್ರಿಂದ ಪ್ರಾರಂಭ ಮಾಡಿದ್ದೀವಿ. ಈ ಪ್ರಭೇದದ ಹೆಸರನ್ನು ಬರಿತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆಂಗ್ಲ ಭಾಷೆಯ ಸಣ್ಣ ಅಕ್ಷರದಿಂದ ಪ್ರಾರಂಭ ಮಾಡಬೇಕು. ನೋಡಿ, ಇಂಡಿಕಾ ಅಂತಕ್ಕಂಥದ್ದು ನಿಮಗೆ ಕಾಣಿಸ್ತಾ ಇದೆ. ಇಂಡಿಕಾದಲ್ಲಿ ಮೊದಲನೇ ಅಕ್ಷರ ಯಾವುದು? ಐ ಅಂತಕ್ಕಂಥದ್ದನ್ನ ಸ್ಮಾಲ್ ಲೆಟ್ರಿಂದ ಬರಿತೀವಿ. ತದನಂತರ ಈ ವೈಜ್ಞಾನಿಕ ಹೆಸರನ್ನು ಮುದ್ರಣ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಓರೆಯಾಗಿ, ನೀವು ಕಂಪ್ಯೂಟ್ರಲ್ಲಿ ಇಟಾಲಿಕ್ಸ್ ಫಾಂಟ್ ಅಂತ ಏನು ಕರಿತೀವಿ, ಆ ಓರೆಯಾಗಿ ಕೊಡಬೇಕಾಗತ್ತೆ. ಆನಂತರ ಈ ಜಾತಿ ಮತ್ತು ಪ್ರಭೇದದ ಹೆಸರುಗಳನ್ನು ಬರಿತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ಅಡಿಗೆರೆ ಹಾಕಬೇಕು. ನೋಡಿ, ಈ ಥರ ನಿಮ್ಗೆ ತೋರಿಸ್ತಾ ಇದ್ದೀನಿ. ಮ್ಯಾಂಜಿಫೆರಾ ಅಂಥದ್ದಕ್ಕೆ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಅಡಿಗೆರೆಯನ್ನು ಹಾಕಿದ್ದೀನಿ. ಇಂಡಿಕಾ ಅಂತಕ್ಕಂಥದ್ದಕ್ಕೆ ಇನ್ನೊಂದು ಪ್ರತ್ಯೇಕವಾಗಿರ್ತಕ್ಕಂಥ ಅಡಿಗೆರೆಯನ್ನು ಹಾಕಿದ್ದೀನಿ. ಪುನರ್ಮನನ ಮಾಡ್ಕೊಳ್ಳೋಣ. ಕೆಲವು ಪ್ರಶ್ನೆಗಳನ್ನು ಕೇಳುವುದರ ಮುಖಾಂತರ ನಾನು ಪುನರ್ಮನನ ಮಾಡ್ತೀನಿ. ನೋಡಿ, ಒಂದು ಪ್ರಶ್ನೆ ಕಾಣಿಸ್ತಾ ಇದೆ ನಿಮಗೆ. ವರ್ಗೀಕರಣದ ಪಿತಾಮಹ ಅಂತ ಯಾರನ್ನು ಕಾರಿತೀವಿ ಅಂತಕ್ಕಂಥದ್ದು. 4 ಆಪ್ಷನ್ಗಳಿದ್ದಾವೆ. ಕರೋಲಸ್ ಲಿನಿಯಸ್ ಅಂತಕ್ಕಂಥದ್ದು, ಚಾರ್ಲ್ಸ್ ಡಾರ್ವಿನ್, ಕೋಪ್ಲ್ಯಾಂಡ್ ಮತ್ತು ವಿಟ್ಟಾಕರ್. ಈ 4 ಜನದಲ್ಲಿ ಯಾರನ್ನು ನಾವು ವರ್ಗೀಕರಣದ ಪಿತಾಮಹ ಅಂತ ಕರಿತೀವಿ? ನಿಮ್ಮ ಉತ್ತರ ನೋಡೋಣವಾ? ಕರೆಕ್ಟ್, ಕರೋಲಸ್ ಲಿನಿಯಸ್. 2ನೇ ಪ್ರಶ್ನೆ ನೋಡೋಣ. ನೋಡಿ, ಕಪ್ಪೆಗಳನ್ನು ಮುಟ್ಟಿದಾಗ ಒದ್ದೆಯ ಅನುಭವವಾಗುತ್ತೆ. ಯಾಕೆ ಕಪ್ಪೆಗಳನ್ನು ಮುಟ್ಟಿದಾಗ ಒದ್ದೆಯ ಅನುಭವ ಆಗುತ್ತೆ? ಚರ್ಮದಲ್ಲಿ ರೋಮಗಳಿದ್ದಾವೆ, ಚರ್ಮದಲ್ಲಿ ಬೆವರು ಗ್ರಂಥಿಗಳಿದ್ದಾವೆ, ಚರ್ಮದಲ್ಲಿ ತೈಲ ಗ್ರಂಥಿಗಳಿದ್ದಾವೆ, ಚರ್ಮದಲ್ಲಿ ಶ್ಲೇಷ್ಮ ಗ್ರಂಥಿಗಳಿದ್ದಾವೆ. ಹಾಗಾದರೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ನೋಡೋಣವಾ? ನೋಡಿ, ಚರ್ಮದಲ್ಲಿ ಶ್ಲೇಷ್ಮ ಗ್ರಂಥಿಗಳಿರೋದ್ರಿಂದ ಅವುಗಳನ್ನು ಮುಟ್ಟಿದಾಗ ನಮಗೆ ಒದ್ದೆಯ ಅನುಭವ ಆಗತ್ತೆ ಅಂತಕ್ಕಂಥದ್ದು. ನೋಡೋಣ, ಇನ್ನೊಂದು ಪ್ರಶ್ನೆ ಬರ್ತಾ ಇದೆ ಮಕ್ಕಳೇ. ಮೊಟ್ಟೆಯನ್ನು ಇಡ್ತಕ್ಕಂಥ ಸ್ತನಿ ಯಾವುದು? ಇಲ್ಲಿ 4 ಆಪ್ಷನ್ಸ್ನ ಕೊಟ್ಟಿದ್ದೀನಿ. ಕಾಂಗೂರು ಅಂತಕ್ಕಂಥದ್ದು, ಬಾವಲಿ ಅಂತಕ್ಕಂಥದ್ದು, ತಿಮಿಂಗಿಲ ಅಂತಕ್ಕಂಥದ್ದು, ಎಕಿಡ್ನ ಅಂತಕ್ಕಂಥದ್ದು. ಈ 4 ಜೀವಿಗಳನ್ನು ನೋಡಿದಾಗ ಯಾವ ಜೀವಿ ಮೊಟ್ಟೆಯನ್ನು ಇಡ್ತಕ್ಕಂಥ ಸ್ತನಿಗಳ ಗುಂಪಿಗೆ ಸೇರುತ್ತೆ ಅಂತ ಅಂದರೆ ನಿಮ್ಮ ಉತ್ತರ ಏನು ಬರೆದಿದ್ದೀರಾ? ಎಸ್, ಯು ಆರ್ ರೈಟ್. ಎಕಿಡ್ನ ಅಂತಕ್ಕಂಥದ್ದು ಮೊಟ್ಟೆ ಇಡ್ತಕ್ಕಂಥ ಸ್ತನಿ. ನಾನು ನಿಮಗೆ ಒಂದು ಚಟುವಟಿಕೆಯನ್ನು ಕೊಡ್ತಾ ಇದ್ದೀನಿ. ನಿಮಗೆ ಗೊತ್ತಿರುವ ಯಾವುದಾದರೂ 5 ಪ್ರಾಣಿಗಳು ಮತ್ತು ಸಸ್ಯಗಳ ವೈಜ್ಞಾನಿಕ ಹೆಸರುಗಳನ್ನು ನಿಮ್ಮ ವಿಜ್ಞಾನ ಗುರುಗಳ ಸಹಾಯದಿಂದ ಪತ್ತೆ ಹಚ್ಚಿ. ಅನಂತರ ನಾವು ಇನ್ನೊಂದು ಕೆಲಸ ಮಾಡಬೇಕು. ಏನಪ್ಪ? ಮನೆ ಕೆಲಸ ಮಾಡಬೇಕು. ಕರೆಕ್ಟ್ ಅಲ್ವಾ? ಪಾಠ ಆದಮೇಲೆ ಗೃಹ ಪಾಠ ಕೊಡಬೇಕು. ನೋಡಿ, ಮೊದಲನೇ ಪ್ರಶ್ನೆ ಈ ರೀತಿ ಇದೆ. ಶೀತರಕ್ತ ಪ್ರಾಣಿಗಳು ಮತ್ತು ಬಿಸಿರಕ್ತ ಪ್ರಾಣಿಗಳಿಗಿರುವ ವ್ಯತ್ಯಾಸಗಳೇನು ಅಂತಕ್ಕಂಥದ್ದು. 2ನೇ ಪ್ರಶ್ನೆ, ಪಕ್ಷಿಗಳು ಹಾರಾಟ ಮಾಡಲು ಸಹಾಯಕವಾಗಿರ್ತಕ್ಕಂಥ ಮಾರ್ಪಾಡುಗಳು ಏನು ಅಂತಕ್ಕಂಥದ್ದು. 3ನೇ ಪ್ರಶ್ನೆ, ಕಶೇರುಕಗಳ ಲಕ್ಷಣಗಳನ್ನು ಪಟ್ಟಿ ಮಾಡಿ. 4ನೇ ಪ್ರಶ್ನೆ, ಜೀವಿಯ ವೈಜ್ಞಾನಿಕ ಹೆಸರುಗಳನ್ನು ಬರೆಯುವಾಗ ಅನುಸರಿಸಬಹುದಾದ ಸಂಪ್ರದಾಯಗಳನ್ನು ಬರೆಯಿರಿ. ಕೊನೆಯದಾಗಿ, ಜೀವಿಗಳ ವೈಜ್ಞಾನಿಕ ಹೆಸರು ಲ್ಯಾಟಿನ್ ಭಾಷೆಯಲ್ಲೇ ಯಾಕೆ ಬರಿಬೇಕು ಅಂತಕ್ಕಂಥದ್ದು. ಎಲ್ರಿಗೂ ವಂದನೆಗಳು. ಇದುವರೆಗೆ ನಾನು ನಿಮ್ಮ ಶಿವರಾಮ್, ಸರ್ಕಾರಿ ಪ್ರೌಢಶಾಲೆ ಮುನಿಯಪ್ಪನದೊಡ್ಡಿ, ಚನ್ನಪಟ್ಟಣ ತಾಲೂಕು.